ತಮಿಳುನಾಡಿನಲ್ಲಿ ಬಿಜೆಪಿಗೆ ಭರವಸೆ ಅಂತ ಇದ್ದ ಒಬ್ಬನೇ ಒಬ್ಬ ನಾಯಕ ಅಂತ ಹೇಳಿದ್ರೆ ಅದು ಅಣ್ಣಾಮಲೈ. ಆದ್ರೆ ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಜನಪ್ರಿಯ ನಾಯಕ ಅಣ್ಣಾಮಲೈ. ತಮಿಳುನಾಡಿನಲ್ಲಿ ಬಿಜೆಪಿ ಬಲವರ್ಧನೆಗೆ ಶ್ರಮ ವಹಿಸಿದ್ದು ಇದೇ ಅಣ್ಣಾಮಲೈ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ನಿತಿನ್ ನಬೀನ್ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಅಣ್ಣಾಮಲೈ. ಅಣ್ಣಾಮಲೈ ನೂತನ ಪಕ್ಷ ಸ್ಥಾಪಿಸುವ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಜೂನ್ 4 ಅಣ್ಣಾಮಲೈ ಅವರ ಹುಟ್ಟುಹಬ್ಬ. ಅದೇ ದಿನ ಹೊಸ ಪಕ್ಷ ಘೋಷಣೆ ಮಾಡ್ತಾರಾ? ಸದ್ಯಕ್ಕಿರುವಂತ ಪ್ರಶ್ನೆ. ಮಾಜಿ IPS ಅಧಿಕಾರಿ 2019ರಲ್ಲಿ ರಾಜೀನಾಮೆಯನ್ನ ಕೊಟ್ಟು 2020ರಲ್ಲಿ ತಮಿಳುನಾಡು ಬಿಜೆಪಿಗೆ ಸೇರ್ಪಡೆಯಾದರು. ಅಲ್ಲಿಂದ ಇಲ್ಲಿ ತನಕ 6 ವರ್ಷಗಳ ಜರ್ನಿ. ತಮಿಳುನಾಡು ಮೂಲದ ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿದ್ರು. 2019ರಲ್ಲಿ ರಾಜೀನಾಮೆಯನ್ನ ಕೊಡ್ತಾರೆ. 2020ರಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಣ್ಣಾಮಲೈ. ಹಾಗೆಯೇ 2021ರ ಜುಲೈನಿಂದ 2025ರವರೆಗೆ ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ರು. ಆ ಬಳಿಕ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳಿತ್ತು ಅವರ ಪಾರ್ಟಿಯಲ್ಲೂ ಕೂಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ BA ಅರುಣ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ತಮಿಳುನಾಡಿನಲ್ಲಿ ಬಿಜೆಪಿ ಪಾಲಿಗೆ ಭರವಸೆಯ ನಾಯಕ ಅಂತ ಹೇಳಿ ಅಣ್ಣಾಮಲೈ ಅವರು ಕರೆಸ್ಕೊಳ್ತಾ ಇದ್ರು. ಆದರೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು AIADMK ಮೈತ್ರಿಯಿಂದ ಶುರುವಾಗಿ ಇಲ್ಲಿ ತನಕ ಬಂದಿದೆ. ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆ ಕೊಡೋಕೆ ಕಾರಣಗಳು ಏನೇನು? ಈಗಾಗಲೇ ಅಣ್ಣಾಮಲೈ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಆದರೆ ನಿತಿನ್ ನಬೀನ್ ಅವರು ಇನ್ನೂ ಕೂಡ ಅವರ ರಾಜೀನಾಮೆಯ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಸಂಜೆ 4 ಗಂಟೆಗೆ ಅವರು ಅಮಿತ್ ಶಾ ಅವ್ರನ್ನ ಕೂಡ ಭೇಟಿ ಮಾಡ್ತಾ ಇದ್ದಾರೆ. BJPದಲ್ಲಿ ಬಹುತೇಕ ಪಕ್ಷದ ವಿಷಯದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಮಿತ್ ಶಾ ಅವರು. ಹಾಗಾಗಿ ಅಮಿತ್ ಶಾ ಅವ್ರನ್ನ ಅಣ್ಣಾಮಲೈ ಅವರು ಭೇಟಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮುಂದಿನ ನಿರ್ಧಾರದ ಬಗ್ಗೆ ಸೂಚಿಸುವವರೆಗೂ ದೆಹಲಿ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಅಣ್ಣಾಮಲೈ ಅವರಿಗೆ BJP ರಾಷ್ಟ್ರೀಯ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ದೆಹಲಿಗೆ ಬರೋ ಸಂದರ್ಭದಲ್ಲಿ ಅಣ್ಣಾಮಲೈ ಕೂಡ ಅದೇ ಹೇಳಿದರು. ಇನ್ನು 2 ದಿನ ದಯಮಾಡಿ ತಳ್ಕೊಳ್ಳಿ, 2 ದಿನ ಆದಮೇಲೆ ನಮ್ಮ ನಿರ್ಧಾರ ಏನು ಅನ್ನೋದು ಸ್ಪಷ್ಟವಾಗಿ ಎಲ್ರಿಗೂ ಹೇಳ್ತೀನಿ ಅಂತೇಳಿ ಸುದ್ದಿಗಾರರಿಗೆ ಅಣ್ಣಾಮಲೈ ಅವರು ಹೇಳಿ ಬಂದಿದ್ದರು. ಈಗ ಅಣ್ಣಾಮಲೈ ಅವರು ಏಕಾಏಕಿ ಈ ರಾಜೀನಾಮೆ ನಿರ್ಧಾರ ತೆಗೆದುಕೊಂಡ್ರಾ ಅಂದರೆ ಖಂಡಿತ ಅಲ್ಲ. ಬಹುಶಃ ಆಲೋಚನೆ ಮಾಡಿ, ಸಾಕಷ್ಟು ಯೋಚನೆ ಮಾಡಿನೇ ಅಣ್ಣಾಮಲೈ BJPಯನ್ನು ತೊರೆಯುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರೋದು ಇಲ್ಲಿ ಸ್ಪಷ್ಟ. BJP ತಮಿಳುನಾಡಿನಲ್ಲಿ ಏನೂ ಆಗಿರಲಿಲ್ಲ, ಒಂದು ಬೇಸೇ ಇಲ್ಲದೆ ಇರುವಂಥ ಪಕ್ಷ ಆಗಿತ್ತು. ಅಂತಹ ಬೇಸೇ ಇಲ್ಲದೆ ಇರುವಂಥ ಪಕ್ಷಕ್ಕೆ ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದು ಪೊಲೀಸ್ ಅಧಿಕಾರಿಯಾಗಿ ಸಿಂಗಮ್ ಅಂತ ಹೆಸರು ತೆಗೆದುಕೊಂಡಿದ್ದಂಥ ಅಣ್ಣಾಮಲೈ ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ತಮಿಳುನಾಡಿಗೆ ಹೋಗಿ ಅಲ್ಲಿ BJPಗೆ ಸೇರ್ಪಡೆಯಾಗಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವರು ಅಣ್ಣಾಮಲೈ. ಅದರಲ್ಲೂ ಕೂಡ ಹಿಂದಿನ ಈ ಒಂದು ಚುನಾವಣೆಯಲ್ಲ, 5 ವರ್ಷಗಳ ಹಿಂದೆ ಅವರು BJPಗೆ ಜಾಯಿನ್ ಆಗಿದ್ದು. ಆ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ BJP ಅಂತ ಒಂದು ಪಕ್ಷ ಇದೆ ಅಂತ ತೋರಿಸ್ಕೊಟ್ಟವರು ಅವರು. ವೇಲಾಯುಧ ಯಾತ್ರೆ ಅಂತ ಮಾಡ್ತಾರೆ ತಮಿಳುನಾಡಿನಲ್ಲಿ. ಅಂದರೆ ಪ್ರತಿ ಹಂತದಲ್ಲೂ ಕೂಡ ತಮಿಳುನಾಡಿನ ಆಡಳಿತಾರೂಢ DMKಯ ಅಥವಾ AIADMKಯ ನೀತಿಗಳ ವಿರುದ್ಧ ಸಿಡಿದೆದ್ದು ನಿಂತಂಥವ್ರು ಅಣ್ಣಾಮಲೈ. ಅಷ್ಟೇ ಅಲ್ಲ, ತಮ್ಮನ್ನು ತಾವೇ ಚಾವಟಿಯಿಂದ ಹೊಡ್ಕೊಳ್ಳುವಂಥದ್ದು ಒಂದು ರೀತಿ ವಿಭಿನ್ನವಾಗಿ ಕಂಡು ಬರ್ತಾ ಇದ್ರು ಅಣ್ಣಾಮಲೈ. ಬಹುಶಃ ಅಣ್ಣಾಮಲೈ ಅವ್ರ ಕಾರಣದಿಂದಲೇ BJPಗೆ 1 ಸ್ಥಾನ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಆದರೆ ಅದೇ ಅವ್ರಿಗೆ ಕುತ್ತು ಕೂಡ ಬಂತು. AIADMK ಜೊತೆ BJP ಮೈತ್ರಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ AIADMKಯ ಮುಖ್ಯಸ್ಥರಾಗಿದ್ದಂಥ ಎಡಪ್ಪಾಡಿ ಪಳನಿಸ್ವಾಮಿಯವರು ಈ BJP ವರಿಷ್ಠರಿಗೆ ಹಾಕ್ತಂಥ ಮೊದಲ ಕಂಡೀಷನ್ನೇ ಯಾವುದೇ ಕಾರಣಕ್ಕೂ ಅಣ್ಣಾಮಲೈ ಅವರನ್ನು BJP ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಬಿಡಬಾರದು ಅಂತ. ಅಣ್ಣಾಮಲೈ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಹಾದಿಗೆ ಹೋಗೋದಕ್ಕೆ ಒಂದು ಬಹುದೊಡ್ಡ ಅಡ್ಡಿ ಅಂತ ಅವರು ತಿಳ್ಕೊಂಡಿದ್ರು. ಇಬ್ಬರು ಕೂಡ ತಮಿಳುನಾಡಿನಲ್ಲಿ ಗೌಂಡರ್ ಸಮುದಾಯಕ್ಕೆ ಸೇರಿದಂಥವರು. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಪಶ್ಚಿಮ ತಮಿಳುನಾಡು ಭಾಗದಲ್ಲಿ ಸುಮಾರು 12 ಜಿಲ್ಲೆಗಳಲ್ಲಿ ಈ ಒಂದು ಗೌಂಡರ್ ಸಮುದಾಯ ಅತ್ಯಂತ ಪ್ರಭಾವಿಯಾಗಿದ್ದಾರೆ. ಕೊಯಮತ್ತೂರು, ಈರೋಡು, ಸೇಲಂ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಪ್ರಭಾವಿಯಾಗಿದ್ದಾರೆ. ಈ ಪ್ರದೇಶದಲ್ಲಿ ಎಲ್ಲಿ ಅಣ್ಣಾಮಲೈ ಮತ್ತಷ್ಟು ಪ್ರಭಾವಿ ಆಗಿಬಿಡ್ತಾರೋ, ತಮ್ಮ ಒಂದು ಸ್ಥಾನಕ್ಕೆ ತಾವು ಮುಖ್ಯಮಂತ್ರಿ ಆಗೋದಕ್ಕೆ ಇವರೇ ಪ್ರಮುಖ ಅಡ್ಡಿ ಆಗಿಬಿಡ್ತಾರೋ ಅಂಥೇಳಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಒಂದು ಭ್ರಮಿಸಿದರು. ಅದನ್ನೇ BJP ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಷರತ್ತಿನ ರೂಪದಲ್ಲಿಟ್ಟು ಅಣ್ಣಾಮಲೈ ಅವ್ರನ್ನ
ಅವರು ಹಿಂದೆ ಸರಿಸಿದ ಮೇಲೆ ಇವರು ಮೈತ್ರಿಗೆ ಒಪ್ಕೊಂಡಿದ್ದು. ಕಳೆದ ಬಾರಿ ಚುನಾವಣೆಯಲ್ಲೂ ಅಷ್ಟೇ Okay. ಅಣ್ಣಾಮಲೈ ಅವರಿಗೆ ಟಿಕೆಟ್ನೇ ನಿರಾಕರಿಸಲಾಗಿತ್ತು. ಇಂಥ ಸಂದರ್ಭದಲ್ಲಿ ಅವರು ಬೇರೆ ಏನು ಮಾಡಬೇಕು? ಈಗ ಅಣ್ಣಾಮಲೈ ಅವ್ರದ್ದು ಅಣ್ಣಾಮಲೈ ಅನ್ಬುಕೂಟಂ ಅನ್ನುವಂಥ ಒಂದು ಆಂದೋಲನವನ್ನು ಅವರು ಕೈಗೆತ್ಕೊಂಡಿದ್ದಾರೆ. ವಿ ದ ಲೀಡರ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಅದರ ಮೂಲಕವೇ ಒಂದು ಹೊಸ ಆಂದೋಲನವನ್ನು ಶುರು ಮಾಡಬೇಕು. ಈಗ ವಿಜಯ್ ಅವರು ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಂದು ಹೊಸ ರಾಜಕೀಯ ಅಲೆ ಅಲ್ಲಿ ಶುರುವಾಗಿದೆ. ಅದಕ್ಕೆ ಪ್ರತಿಯಾಗಿ ಅದೇ ರೀತಿಯಲ್ಲಿ ತಾವು ಕೂಡ ಮುಂದೆ ಬರಬೇಕು ಅನ್ನೋದು ಅಣ್ಣಾಮಲೈ ಅವರ ಉದ್ದೇಶ ಆಗಿದೆ. ಆ ಕಾರಣಕ್ಕೋಸ್ಕರನೇ ಅವರು ಬಿಜೆಪಿಯಿಂದ ಹೊರಬರುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಸಂಪತ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.